ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಗೆ ವೋಟರ್ ಐಡಿಲಿ ವೋಟರ್ ಐಡಿ ಅಪ್ಲಿಕೇಶನ್ ಹೊಸದಾಗಿ ಹೇಗೆ ಹಾಕೋದು, ನೀವೇನಾದ್ರೂ 18+ ಆಯ್ತು ಅಂದ್ರೆ ನಿಮ್ಗೇನಾರ ವೋಟರ್ ಐಡಿ ಅಪ್ಲೈ ಮಾಡ್ಬೇಕು ಅಂದ್ರೆ ಅದನ್ನ ಆನ್ಲೈನ್ ಮುಖಾಂತರನೇ ನೀವು ಹಾಕ್ಬೋದು. ಹೊಸ ಅಪ್ಲಿಕೇಶನ್ನ ರಿಜಿಸ್ಟರ್ ಮಾಡ್ಬೋದು. ಫಾರ್ಮ್‌ನ ಫಿಲ್ ಮಾಡಿ ನಿಯರೆಸ್ಟ್ ಇದಕ್ಕೆ ಆಫೀಸ್‌ಗೆ ಹೋಗಿ ಕೊಡೋಂಥ ಅವಶ್ಯಕತೆ ಇರಲ್ಲ. ಕಂಪ್ಲೀಟ್ ಆನ್ಲೈನಲ್ಲೇ ಎಂಡ್ ಟು ಎಂಡ್ ಹೇಗೆ ಹಾಕೋದು, ಏನೇನ್ ಡೀಟೇಲ್ಸ್ ನಿಮಗೆ ಬೇಕಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಟೆಕ್ ಬಿ ಕನ್ನಡ ಚಾನಲ್‌ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಬನ್ನಿ ಇವಾಗ ಡೈರೆಕ್ಟ್ ನೀವು ಕ್ರೋಮ್‌ಗೆ ಬಂದು ಅಥವಾ ನಿಮ್ದು ಯಾವುದೇ ಬ್ರೌಸರ್‌ಗೆ ಹೋಗಿ ವೋಟರ್ ಐಡಿ ಅಂತ ಎಂಟರ್ ಮಾಡಿದ್ರೆ ನಿಮ್ಗೆ ಫಸ್ಟ್ ಇಲ್ಲಿ ಬರುತ್ತೆ ವೋಟರ್ಸ್ ಸರ್ವಿಸ್ ಪೋರ್ಟಲ್ ಅಂತ. ಇದನ್ನ ನೀವು ಓಪನ್ ಮಾಡಿದ್ರೆ ಡೈರೆಕ್ಟ್ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಸ್ಟ್ ಟೈಮ್ ನಾನು ತೋರಿಸ್ಕೊಟ್ಟ ಹಾಗೆ ಇಫ್ ಇನ್ ಕೇಸ್ ನೀವೇನಾದ್ರೂ ಸೈನ್ ಅಪ್ ಆಗಿಲ್ಲ ಅಂದ್ರೆ ನಿಮ್ದು ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ ಆಪ್ಷನಲ್ ಇದೆ. ಮೊಬೈಲ್ ನಂಬರು ಕ್ಯಾಪ್ಚಾ ಹಾಕಿದ್ರೆ ನೆಕ್ಸ್ಟ್ ಹೋದ್ರೆ ನಿಮ್ಗೆ ಅದು ಒ.ಟಿ.ಪಿ ಕೇಳುತ್ತೆ. ಒ.ಟಿ.ಪಿ ಕೊಟ್ಟು ರಿಜಿಸ್ಟರ್ ಆಗ್ಬೋದು. ನಾನು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ನಾನು ಒನ್ ಟೈಮ್ ಲಾಗಿನ್ ಕೊಡ್ತೀನಿ. ಇದು ಇವಾಗ ಲಾಗಿನ್ ಆಗಿ ನಾನು ಪೇಜ್‌ಗೆ ಹೋಗ್ತೀನಿ ನೋಡಿ. ಡೈರೆಕ್ಟ್ ಇಲ್ಲಿ ಬಂದ್ರೆ ಇಲ್ಲೇ ಫಸ್ಟ್‌ನೇ ಆಪ್ಷನ್ನೇ ಸಿಗುತ್ತೆ ನೋಡಿ. ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಅಂತ. ಇದು ಫಾರ್ಮ್ 6 ಅಲ್ಲಿ ಫಿಲ್ ಆಗುತ್ತೆ. ಇಫ್ ಯು ಆರ್ 18 ಇಯರ್ಸ್ ಆರ್ ಅಬೋವ್ ಅಥವಾ ನೀವು 18 ಇಯರ್ಸ್‌ಗೆ ಇನ್ನೊಂದ್ 2-3 ತಿಂಗಳಿದೆ 18 ಇಯರ್ಸ್ ಆಗಕ್ಕೆ ಅಂದಾಗ್ಲೇನೆ ನೀವು ಇದನ್ನ ಅಪ್ಲೈ ಮಾಡ್ಬೋದು. ಸೊ ಇವಾಗ ಬನ್ನಿ ಇಲ್ಲಿ ಫಿಲ್ ಫಾರ್ಮ್ 6 ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮ್ಗೆ ಈ ರೀತಿ ಡೀಟೇಲ್ಸ್ ಬರುತ್ತೆ. ಈ ರೀತಿ ಡೀಟೇಲ್ಸ್ ಏನ್ ಬರುತ್ತೆ ಇಲ್ಲಿ ನೀವು ನೋಡ್ಬೋದು. ಇಷ್ಟು ಡೀಟೇಲ್ಸ್‌ನ ನೀವು ಒನ್ ಬೈ ಒನ್ ಫಿಲ್ ಮಾಡ್ಬೇಕಾಗುತ್ತೆ. ಫಸ್ಟ್ ಬಂದು ಸ್ಟೇಟ್ ಫಿಲ್ ಮಾಡ್ಬೇಕಾಗತ್ತೆ. ನಿಮ್ದು ಸ್ಟೇಟ್ ಕರ್ನಾಟಕ ಆಗಿದ್ದು ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಬರುತ್ತೆ. ಡಿಸ್ಟ್ರಿಕ್ಟ್ ಇವಾಗ ನಾನು ನಮ್ದು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮೈಸೂರು ಡಿಸ್ಟ್ರಿಕ್ಟ್ ಆದ್ಮೇಲೆ ನಿಮ್ಗೆ ಇಲ್ಲಿ ಆಪ್ಷನ್ ಬರುತ್ತೆ. ಯಾವುದು ನಿಯರೆಸ್ಟ್ ನಿಮ್ದು ಅಡ್ರೆಸ್ಸಿಗೆ ಡೀಟೇಲ್ಸ್ ಬರೋದು ಅಂತ. ಇವಾಗ ನಾನಿಲ್ಲಿ ಚಾಮುಂಡೇಶ್ವರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತಾ ಇರೋದು. ಇದಾಗಿ ಈ ಡೀಟೇಲ್ಸ್ ನಿಮ್ದು ಫಿಲ್ ಆದ್ಮೇಲೆ ನೆಕ್ಸ್ಟ್ ಬಂದು ನೆಕ್ಸ್ಟ್ ಕೊಡ್ಬೋದು. ಅದಕ್ಕೂ ಮುಂಚೆ ನಿಮ್ಗೆ ಇದು ಫುಲ್ಲು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬೇಕು ಅಂತ ಅಂದ್ರೆ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅಲ್ಲೂ ಇದೆ. ಈ ಕನ್ನಡ ಅಂತ ಸೆಲೆಕ್ಟ್ ಮಾಡ್ತಿದ್ದಾಗೆ ನೋಡಿ ಎಲ್ಲ ಕನ್ನಡಕ್ಕೆ ಟರ್ನ್ ಆಗುತ್ತೆ. ಸೊ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಕಂಫರ್ಟಬಲ್ ಇರುತ್ತೆ ಅದ್ರ ಪ್ರಕಾರ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಇದಾಗಿ ನೀವು ನೆಕ್ಸ್ಟ್ ಕೊಟ್ಮೇಲೆ ನೆಕ್ಸ್ಟ್ ಬರೋದು ನಿಮ್ದು ನೇಮ್ ಡೀಟೇಲ್ಸ್. ನಿಮ್ದು ನೇಮ್ ಡೀಟೇಲ್ಸ್ ಮತ್ತೆ ಸರ್ನೇಮ್ ಡೀಟೇಲ್ಸ್ ಪ್ಲಸ್ ರೀಸೆಂಟ್ ಫೋಟೋಗ್ರಾಫ್ ಇರಬೇಕು. ರೀಸೆಂಟ್ ಫೋಟೋಗ್ರಾಫ್ 2 MB ಗಿಂತ ಜಾಸ್ತಿ ಇರಬಾರ್ದು. ಏನು 2 MB ಒಳಗಡೆ ಇರಬೇಕು. ಮತ್ತೆ ವೈಟ್ ಬ್ಯಾಕ್‌ಗ್ರೌಂಡ್ ಅಲ್ಲಿ ಇರಬೇಕು ನಿಮ್ದು ಫೋಟೋಗ್ರಾಫ್. ಇಲ್ಲಿ ನೀವೇನು ಫಸ್ಟ್ ನೇಮು ಮತ್ತೆ ಮಿಡಲ್ ನೇಮ್, ಲಾಸ್ಟ್ ನೇಮ್ ಏನ್ ಹಾಕ್ತೀರಾ ಇದು ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ಡೀಟೇಲ್ಸ್ ಇರುತ್ತೆ ಅದ್ರ ಪ್ರಕಾರ ಹಾಕ್ಬೇಕಾಗತ್ತೆ. ಒಂದ್ಸಲ ನೀವು ಪರ್ಸನಲ್ ಡೀಟೇಲ್ಸ್ ಅಷ್ಟನ್ನು ಫಿಲ್ ಮಾಡಿದ್ಮೇಲೆ ನೆಕ್ಸ್ಟ್ ಬಂದ್ರೆ ಇಲ್ಲಿ ನಿಮ್ಗೆ ರಿಲೇಟಿವ್ಸ್‌ನ ಡೀಟೇಲ್ಸ್‌ನ ಹಾಕಕ್ಕಾಗತ್ತೆ. ನಿಮ್ದು ಫಾದರ್ ಡೀಟೇಲ್ಸ್, ಮದರ್ ಡೀಟೇಲ್ಸ್, ಹಸ್ಬೆಂಡ್, ವೈಫ್, ಲೀಗಲ್ ಗಾರ್ಡಿಯನ್ ಯಾವ್ದಾದ್ರು ನಿಮ್ದು ಏನ್ ಡೀಟೇಲ್ಸ್ ಇರುತ್ತೆ ಅದನ್ನ ಹಾಕ್ಬೋದು. ನೀವು ಎಷ್ಟೆಲ್ಲ ಇಲ್ಲಿ ಟಿಕ್ ಮಾರ್ಕ್ ಹಾಕೊಂಡು ಹೋಗ್ತೀರಾ ಅಷ್ಟು ಕೂಡ ಇಲ್ಲಿ ಡೀಟೇಲ್ಸ್ ಎನೇಬಲ್ ಆಗುತ್ತೆ. ಇವಾಗ ನಾನು ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ಬೋದು ಇಫ್ ಇನ್ ಕೇಸ್ ನೀವು ಫಾದರ್ ಡೀಟೇಲ್ಸ್ ಕೊಟ್ರೆ ನೇಮು ಮತ್ತೆ ಅವ್ರದ್ದು ಡೀಟೇಲ್ಸ್ ಕೇಳುತ್ತೆ. ಮತ್ತೆ ಮದರ್ ಅಂತ ಕೊಡ್ಬೋದು, ಹಸ್ಬೆಂಡ್ ಅಂತ ಕೊಡ್ಬೋದು. ಹೀಗೆ ನೀವು ರಿಲೇಟಿವ್ಸ್‌ನ ಆಡ್ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಇಲ್ಲಿ ನೀವೇನೇ ಕೊಟ್ರುನು ಇವಾಗ ಸಪೋಸ್ ನಾನು ಸುಮ್ನೆ ನನ್ನ ಹೆಸರು ಕೊಟ್ರೆ ಅದು ಕನ್ನಡದಲ್ಲೂ ಕೂಡ ಇಲ್ಲಿ ಟರ್ನ್ ಆಗುತ್ತೆ. ನಿಮ್ದು ಕನ್ನಡದಲ್ಲಿ ಕರೆಕ್ಟ್ ಇದೆಯಾ ನೇಮು ಅಂತ ನೋಡ್ಕೊಂಡು ನೆಕ್ಸ್ಟ್ ಹೋಗ್ಬೇಕಾಗತ್ತೆ. ಸೊ ಈ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ಮೇಲೆ ಮೈನ್ ನಿಮ್ ಫಾದರ್, ಮದರ್ ಡೀಟೇಲ್ಸ್ ಫಿಲ್ ಮಾಡಿದ್ರೆ ಸಾಕು. ಇಲ್ಲ ನಿಮ್ ಮದ್ವೆ ಆಗಿದೆ ಅಂದ್ರೆ ಹಸ್ಬೆಂಡ್ ಅಥವಾ ವೈಫ್‌ದು ಹಾಕೋಬಹುದು. ನೆಕ್ಸ್ಟ್ ಬಂದು ನಿಮ್ಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್. ಇವಾಗ ಸೆಲ್ಫ್ ಅಂತ ಹಾಕಿ ನಿಮ್ಮ ಮೊಬೈಲ್ ನಂಬರು ಪ್ಲಸ್ ಇಮೇಲ್ ಐಡಿನೂ ಕೊಟ್ರೆ ಇಮೇಲ್‌ಗೆ ಆಲ್ರೆಡಿ ನಿಮ್ದು ಇಮೇಲ್ ಐಡಿ ಇರುತ್ತೆ ಅದನ್ನು ಯಾವಾಗ್ಲೂ ಮೆನ್ಷನ್ ಮಾಡಿ. ಪ್ಲಸ್ ಅದ್ರ ಜೊತೆಗೆ ರಿಲೇಟಿವ್ ಮೆನ್ಷನ್ಡ್ ಅಬೋವ್ ಕೊಟ್ರೆ ನೀವು ಇಲ್ಲಿ ಏನು ಡೀಟೇಲ್ಸ್ ಹಾಕಿರ್ತೀರಾ ಫಾದರ್‌ದು ಅಥವಾ ಮದರ್‌ದು, ಹಸ್ಬೆಂಡ್‌ದು, ವೈಫ್‌ದು ಅವ್ರದ್ದು ಮೊಬೈಲ್ ನಂಬರ್ ಕೂಡ ಕೊಡ್ಬೇಕಾಗತ್ತೆ. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಮೊಬೈಲ್ ನಂಬರ್ ನಿಮ್ದು ಸೆಲ್ಫ್ ಇಲ್ಲ ಅಂದ್ರೆ ಯೂಶುವಲ್ ಆಗಿ ಸೆಲ್ಫ್ ಕೊಡೋದು ಒಳ್ಳೆ ಆಪ್ಷನು. ಅದಾದ್ಮೇಲೆ ನೆಕ್ಸ್ಟ್ ಬರೋದೇ ನಿಮ್ಗೆ ಆಧಾರ್ ಕಾರ್ಡ್ ಡೀಟೇಲ್ಸ್. ಸೊ ಆಧಾರ್ ಕಾರ್ಡ್ ಡೀಟೇಲ್ಸ್ ಅಲ್ಲಿ ನಿಮ್ದು ವ್ಯಾಲಿಡ್ ಆಧಾರ್ ನಂಬರ್ ಹಾಕ್ಬೇಕಾಗುತ್ತೆ. ನಿಮ್ದೇನು ಆಧಾರ್ ನಂಬರ್ ಇರುತ್ತೆ ಅದ್ ಹಾಕಿ ನೆಕ್ಸ್ಟ್ ಹೋದ್ರೆ ನೆಕ್ಸ್ಟ್ ಇಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡ್ಬೇಕು. ಜೆಂಡರ್ ಅಲ್ಲಿ ಮೇಲಾ, ಫೀಮೇಲಾ, ಥರ್ಡ್ ಜೆಂಡರಾ ಯಾವ್ದು ಇದೆ ಅದ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಹೋದ್ರೆ ನೆಕ್ಸ್ಟ್ ನಿಮ್ಗೆ ಡೇಟ್ ಆಫ್ ಬರ್ತ್ ಇನ್ಫಾರ್ಮೇಶನ್ ಸಿಗುತ್ತೆ. ಈ ಡೇಟ್ ಆಫ್ ಬರ್ತ್ ನಿಮ್ದು ಆಧಾರ್ ಕಾರ್ಡ್ ಅಲ್ಲಿ ಡೇಟ್, ಮಂತ್, ಇಯರ್ ಏನಿರುತ್ತೆ ಅದ್ರ ಪ್ರಕಾರನೇ ನೀವು ಹಾಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಯಾಕೆಂದ್ರೆ
ಅವರು ಡಾಕ್ಯುಮೆಂಟ್ ವೆರಿಫೈ ಮಾಡಿರೋದ್ರಿಂದ ಆಧಾರ್‌ನೇ ವೆರಿಫೈ ಮಾಡ್ತಾರೆ. ಡಾಕ್ಯುಮೆಂಟ್ ಆಸ್ ಎ ಪ್ರೂಫ್ ಆಫ್ ಡಾಕ್ಯುಮೆಂಟ್ ಅಲ್ಲಿ ನೀವು ಡೇಟ್ ಆಫ್ ಬರ್ತ್ ಕೊಡೋದ್ರಿಂದ ಇಲ್ಲಿ ಇದೆ ನೋಡಿ. ಇದರ್ ನಿಮ್ದು ಬರ್ತ್ ಸರ್ಟಿಫಿಕೇಟ್ ಇಶ್ಯೂ ಆಗಿರ್ಬೇಕು ಅದು, ಇಲ್ಲ ಆಧಾರ್ ಕಾರ್ಡು, ಇಲ್ಲ ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಅಥವಾ ನಿಮ್ದು ಎಜುಕೇಶನಲ್ ಸರ್ಟಿಫಿಕೇಟ್ ಇರ್ಬೋದು, ಅಥವಾ ಪಾಸ್‌ಪೋರ್ಟ್ ಇದಿಷ್ಟನ್ನಷ್ಟೇನೆ ಡೇಟ್ ಆಫ್ ಬರ್ತ್ ಪ್ರಾಪರ್ ಡಾಕ್ಯುಮೆಂಟ್ ಅಂತ ಕನ್ಸಿಡರ್ ಮಾಡೋದು. ಇದನ್ನ ಡಾಕ್ಯುಮೆಂಟ್ ಹಾಕಿ ಪ್ಲಸ್ ಚೂಸ್ ಫೈಲ್ ಕೊಟ್ಟು ನಿಮ್ದು ಡಾಕ್ಯುಮೆಂಟ್‌ನ ಅಪ್ಲೋಡ್ ಮಾಡ್ಬೋದು. ಇವಾಗ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ರೆ ಪ್ಯಾನ್ ಕಾರ್ಡ್ ಕಾಪಿನ ಇಲ್ಲಿ ಅಪ್ಲೋಡ್ ಮಾಡ್ಬೇಕು. ಇಫ್ ಇನ್ ಕೇಸ್ ಇವು ಇದ್ರಲ್ಲೂ ಇಲ್ಲ ಬೇರೆ ಯಾವ್ದೋ ಡಾಕ್ಯುಮೆಂಟ್ ಇದೆ, ನೀವು ಅದನ್ನ ಸೆಲೆಕ್ಟ್ ಮಾಡಿ ಯಾವ ಡಾಕ್ಯುಮೆಂಟ್ ಅಂತ ಹೇಳಿ, ಮತ್ತೆ ಅದು ಗವರ್ನಮೆಂಟ್ ಆಥರೈಸ್ಡ್ ಡಾಕ್ಯುಮೆಂಟ್ ಆಗಿರ್ಬೇಕು. ಇಲ್ಲಾಂದ್ರೆ ರಿಜೆಕ್ಟ್ ಆಗೋ ಸಾಧ್ಯತೆಗಳು ತುಂಬಾ ಇರುತ್ತೆ. ಸೊ ಅದನ್ನ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಬಂದ್ರೆ ನೆಕ್ಸ್ಟ್ ಡೀಟೇಲ್ಸ್ ಅಲ್ಲಿ ನಿಮ್ದು ಅಡ್ರೆಸ್ ಡೀಟೇಲ್ಸ್ ಕೊಡಬೇಕಾಗುತ್ತೆ. ನಿಮ್ದು ಪ್ರಾಪರ್ ಅಡ್ರೆಸ್ ಡೀಟೇಲ್ಸ್, ಪೋಸ್ಟ್ ಆಫೀಸು, ಪಿನ್ ಕೋಡು, ತಾಲೂಕು ಎಲ್ಲ ಕೊಟ್ಟಾದ್ಮೇಲೆ ಅಗೈನ್ ಇದಕ್ಕೂನು ಕೂಡ ಪ್ರೂಫ್ ಆಫ್ ಡಾಕ್ಯುಮೆಂಟೇ ಕೇಳುತ್ತೆ ನಿಮ್ಗೆ. ಇಲ್ಲೂ ಡಾಕ್ಯುಮೆಂಟ್‌ನ ನೀವು ಯಾವ್ಯಾವ್ದಿದೆ ತೋರಿಸ್ತೀನಿ ಬನ್ನಿ. ಸೊ ನೀವಿವಾಗ ಇಲ್ಲಿ ನೋಡ್ಬೋದು. ಇಲ್ಲಿ ಅಡ್ರೆಸ್ ಪ್ರೂಫಿಗೆ ನಿಮ್ಗೆ ಎಲೆಕ್ಟ್ರಿಸಿಟಿ, ವಾಟರ್ ಬಿಲ್ ಅಥವಾ ಗ್ಯಾಸ್ ಕನೆಕ್ಷನ್‌ನು ಕೂಡ ಕನ್ಸಿಡರ್ ಮಾಡ್ತಾರೆ. ರೀಸೆಂಟ್ 1 ಇಯರ್ ಇಂದ 3 ಮಂತ್ಸ್, ಲಾಸ್ಟ್ 3 ಮಂತ್ಸ್‌ದು ಇರೋದು. ರಿಜಿಸ್ಟರ್ ಸೇಲ್ ಡೀಡ್ ಕೂಡ ಕನ್ಸಿಡರ್ ಮಾಡ್ತಾರೆ. ಇಫ್ ಇನ್ ಕೇಸ್ ನೀವು ರೆಂಟ್ ಅಥವಾ ಲೀಸಲ್ಲಿ ಇದ್ದೀರಾ ಸೇಲ್ ಡೀಡ್ ಅಂದ್ರೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಅಥವಾ ನೀವು ಲ್ಯಾಂಡ್ ಓನ್ ಮಾಡ್ತಿದ್ದೀರಾ ಇನ್ಕ್ಲೂಡಿಂಗ್ ಕಿಸಾನ್ ಇದ್ರದ್ದು ಕನ್ಸಿಡರ್ ಮಾಡ್ತಾರೆ. ಅದ್ ಬಿಟ್ಟು ಪಾಸ್‌ಪೋರ್ಟ್ ಇದೆ, ಆಧಾರ್ ಕಾರ್ಡ್ ನಾರ್ಮಲ್ ಆಧಾರ್ ಕಾರ್ಡ್ ಇದೆ, ಮತ್ತೆ ನಿಮ್ದು ಬ್ಯಾಂಕ್ ಕಡೆಯಿಂದ ಯಾವ್ದಾದ್ರು ಪಾಸ್‌ಬುಕ್ ಅಲ್ಲಿ ಅಡ್ರೆಸ್ ಇರೋದು ಆ ತರದಾದ್ರೆ ಅದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಯೂಶುವಲ್ ಆಗಿ ನಾವು ಆಧಾರ್ ಕಾರ್ಡ್‌ನೇ ಡೇಟ್ ಆಫ್ ಬರ್ತ್‌ಗೆ ಪ್ಲಸ್ ನಿಮ್ದು ಅಡ್ರೆಸ್‌ಗೆ ಇಟ್ಕೋಬಹುದು. ಇಫ್ ಇನ್ ಕೇಸ್ ನಿಮ್ದು ಆಧಾರ್ ಕಾರ್ಡ್ ಅಲ್ಲಿ ರೀಸೆಂಟ್ ಅಡ್ರೆಸ್ ಇಲ್ಲ ಅಂದ್ರೆ ಫಸ್ಟ್ ಅಡ್ರೆಸ್‌ನ ಚೇಂಜ್ ಮಾಡಿ. ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿದೆ, ಅದನ್ನ ನೋಡಿ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಅಪ್ಡೇಟ್ ಮಾಡಿ ಆಮೇಲೆ ವೋಟರ್ ಐಡಿಗೆ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದು ನಮ್ದು ಡಿಸೆಬಿಲಿಟಿ. ಇದು ಆಪ್ಷನಲ್. ಯಾರಿಗೆ ಏನಾದ್ರು ಡಿಸೆಬಿಲಿಟಿ ಇದ್ರೆ ಅವರು ಅಪ್ಲೈ ಮಾಡ್ತಿದ್ದಾರೆ ಹೊಸ ವೋಟರ್ ಐಡಿಗೆ ಅಂದ್ರೆ ನೀವು ಡಿಸೆಬಿಲಿಟಿನ ಸೆಲೆಕ್ಟ್ ಮಾಡ್ಕೋಬಹುದು. ಯಾವ ಡಿಸೆಬಿಲಿಟಿ ಅಂತ ಸೆಲೆಕ್ಟ್ ಮಾಡಿ, ಪರ್ಸೆಂಟೇಜ್ ಎಷ್ಟು ಅಂತ ಸೆಲೆಕ್ಟ್ ಮಾಡಿ. ಈ ಡಿಸೆಬಿಲಿಟಿಗೆ ಯೂಶುವಲ್ ಆಗಿ ನಿಮ್ಗೆ ವೋಟರ್ ಐಡಿ UDID ಕಾರ್ಡ್ ಅಂತ ಬರುತ್ತೆ ಡಿಸೆಬಿಲಿಟಿಗೆ, ಅದನ್ನ ಹಾಕ್ಬೋದು. ಇಲ್ಲ ನಿಮ್ದು ಡಿಸ್ಟ್ರಿಕ್ಟ್ ಮೆಡಿಕಲ್ ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನ ಕೂಡ ಹಾಕಿ ನೀವು ಅಟ್ಯಾಚ್ ಮಾಡ್ಬೋದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಬರೋದು ನಿಮ್ದು ಫ್ಯಾಮಿಲಿ ಮೆಂಬರ್ ಬರುತ್ತೆ. ನೆಕ್ಸ್ಟ್ ಫ್ಯಾಮಿಲಿ ಮೆಂಬರ್ ಅಲ್ಲಿ ಅವ್ರದ್ದು ನೇಮ್ ಆಫ್ ದ ಫ್ಯಾಮಿಲಿ ಮೆಂಬರ್ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಅವ್ರ ಫಾದರ ಮದರ ಡೀಟೇಲ್ಸ್ ಏನಿರುತ್ತೆ ಇದನ್ನ ಕೊಡ್ಬೇಕು. ಇದು ನಿಮ್ದು ಮಿನಿಮಮ್ 1 ಡೀಟೇಲ್ಸ್ ಆದ್ರೂ ನೀವು ಹಾಕ್ಬೇಕು, ಮ್ಯಾಂಡೇಟರಿ ಏನಿಲ್ಲ. ಬಟ್ ಹಾಕೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಹೊಸ ವೋಟರ್ ಐಡಿ ಜನರೇಟ್ ಮಾಡಕ್ಕೆ. ಬಟ್ ಅವ್ರದ್ದು ವೋಟರ್ ಐಡಿ ನಂಬರ್ ಇದ್ರೆ ಅದನ್ನು ಹಾಕಿ ನೆಕ್ಸ್ಟ್ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಕೊಟ್ಟಾದ್ಮೇಲೆ ನಿಮ್ಗೆ ಡಿಕ್ಲರೇಷನ್ ಫಾರ್ಮ್ ಅಂತ ಬರುತ್ತೆ. ಡಿಕ್ಲರೇಷನ್ ಫಾರ್ಮ್ ಅಲ್ಲಿ ಏನಂದ್ರೆ, ನಾನು ಈ ಪ್ಲೇಸ್ ಅಲ್ಲಿ ಹುಟ್ಟಿದ್ದು, ಈ ಸ್ಟೇಟ್ ಮತ್ತೆ ಈ ಡಿಸ್ಟಿಕ್ ಅಲ್ಲಿ ಇದ್ದು, ನಾರ್ಮಲ್ ಫಾರ್ಮ್ 6ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಹೊಸ ಐಡಿ ಕಾರ್ಡ್ ಮೆನ್ಷನ್ ಮಾಡ್ತೀನಿ, ಮತ್ತೆ ನಾನು ಏನೇನ್ ಡೀಟೇಲ್ಸ್ ಎಬೋ ಕೊಟ್ಟಿದ್ದೀನಿ ಅದಷ್ಟುನು ನಿಜ ಅಂತ ಹೇಳಿ ಒಂದು ಡಿಕ್ಲರೇಷನ್ ಫಾರ್ಮ್ ಇರುತ್ತೆ ಅಷ್ಟೇ. ಈ ಡಿಕ್ಲರೇಷನ್ ಫಾರ್ಮ್ ನ ಫಿಲ್ ಮಾಡಿ ಫುಲ್ ನಿಮ್ ಡೀಟೇಲ್ಸ್‌ನೆಲ್ಲ ಹಾಕಿ ನೆಕ್ಸ್ಟ್ ಬಂದ್ರೆ ಲಾಸ್ಟ್ ಆಪ್ಷನ್ ಒಂದು ಕ್ಯಾಪ್ಚಾ ಹಾಕಿ ನೆಕ್ಸ್ಟ್ ಪ್ರಿವ್ಯೂ ಅಂಡ್ ಸಬ್ಮಿಟ್‌ಗೆ ಕೊಡ್ಬೇಕಾಗುತ್ತೆ. ಸೊ ಒಂದ್ಸಲ ನೀವು ಪ್ರಿವ್ಯೂ ಅಂಡ್ ಸಬ್ಮಿಟ್ ಕೊಟ್ಟಾದ್ಮೇಲೆ ನಿಮ್ಗೆ ಒಂದು ಸೈನ್ ಅಂತ ಆಪ್ಷನ್ ಇದೆ. ಸೊ ಇದು ಎಲೆಕ್ಟ್ರಾನಿಕಲ್ ಸೈನ್ ಮಾಡುವಂಥದ್ದು. ಆಧಾರ್ ನಂಬರ್ ಬೇಸ್‌ನ ಯೂಸ್ ಮಾಡಿ. ಇಫ್ ಇನ್ ಕೇಸ್ ನೀವು ಫಿಸಿಕಲ್ ಫಾರ್ಮ್‌ನ ಕೊಡ್ತೀರಾ ಅಂದ್ರೆ ಇದು ಏನ್ ಅಕ್ನಾಲೆಜ್ಮೆಂಟ್ ಬರುತ್ತೆ ಅದನ್ನ ಪ್ರಿಂಟ್ ತೆಗೆದು ನೀವು ನಾರ್ಮಲ್ ಸೈನ್ ಮಾಡಿ ನೆಕ್ಸ್ಟ್ ನಿಯರೆಸ್ಟ್ ಯುವರ್ BLO ಅಥವಾ EROಗೆ ಕೊಡ್ಬೇಕಾಗುತ್ತೆ. ಈಸಿಯೆಸ್ಟ್ ಆಪ್ಷನ್ ಅಂದ್ರೆ ಸೈನ್. ಆಧಾರ್ ಮುಖಾಂತರ ಆಧಾರ್ ನಂಬರ್ ಹಾಕಿ ಒಂದು OTP ಬರುತ್ತೆ, ಅದು ಎನೇಬಲ್ ಮಾಡ್ತಿದ್ದಂಗೆನೆ ನಿಮ್ಗೆ ಸೈನ್ ಆಗುತ್ತೆ. ಸೊ ಒಂದ್ಸಲ ನೀವು ಪ್ರಿವ್ಯೂ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಏನಾರ ಕರೆಕ್ಟ್ ಮಾಡ್ಕೋಬೇಕು ಅಂದ್ರೆ ಕೀಪ್ ಎಡಿಟಿಂಗ್ ಮಾಡ್ಬೋದು, ಏನಾದ್ರು ಡೀಟೇಲ್ಸ್ ತಪ್ಪ ಹಾಕಿದೀರಾ ಅಂದ್ರೆ. ಇಲ್ಲ ಅಂದ್ರೆ ನೀವು ಅಪ್ಲಿಕೇಶನ್‌ದು ಅಕ್ನಾಲೆಜ್ಮೆಂಟ್ ತಗೋಬೇಕು ಅಂದ್ರೆ ಡೌನ್ಲೋಡ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಲಾಸ್ಟ್ ಅಲ್ಲಿ ಬರೋದು ನಿಮ್ಗೆ ಸೈನ್ ಅಂಡ್ ಸಬ್ಮಿಟ್ ಅಂತ. ಸೈನ್ ಇಸ್ ಲೈಕ್ ಎಲೆಕ್ಟ್ರಾನಿಕ್ ಸೈನ್ ಅಂತ. ನೀವು ನಿಮ್ದು ಆಧಾರ್ ಕಾರ್ಡ್ ಡೀಟೇಲ್ಸ್ ಹಾಕಿ ಈ ಎಲೆಕ್ಟ್ರಾನಿಕ್ ಸೈನ್ ಮಾಡೇ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಸೊ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಈ ತರ ಆಪ್ಷನ್ ಬರುತ್ತೆ. ಡು ಯು ವಾಂಟ್ ಟು ಸಬ್ಮಿಟ್ ದಿಸ್ ಫಾರ್ಮ್? ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ನೋಡ್ಬೋದು ಅಕ್ನಾಲೆಜ್ಮೆಂಟ್ ನಂಬರ್ ಒಂದು ಜನರೇಟ್ ಆಯ್ತು ಆಟೋಮೆಟಿಕ್ ಆಗಿ. ಸೊ ಇದು ನಿಮ್ಗೆ ಆಧಾರ್ ಬೇಸ್ಡ್ OTPಗೆ ಹೋಗುತ್ತೆ. ಇಲ್ಲಿ ನೀವು ನಿಮ್ದು ಆಧಾರ್ ಡೀಟೇಲ್ಸ್ ಹಾಕಿ OTP ಹಾಕಿ ಸಬ್ಮಿಟ್ ಮಾಡ್ಬೇಕು. ಇವಾಗ ನಾನು ಆ ಡೀಟೇಲ್ಸ್ ಹಾಕ್ತೀನಿ ಬನ್ನಿ. ಇವಾಗ OTP ಹಾಕಿ
ಇದ್ದಂಗೆನೆ ಇಲ್ಲೊಂದು ಚೆಕ್ ಬಾಕ್ಸ್ ಏನಿದೆ ಇದು ಅಕ್ನಾಲೆಜ್ಮೆಂಟ್ ಅಕ್ಸೆಪ್ಟ್ ಆಗುತ್ತೆ. ಅಕ್ಸೆಪ್ಟ್ ಆಗಿ ನೀವಿಲ್ಲಿ ಸಬ್ಮಿಟ್ ಮಾಡ್ಬೇಕು. ಸೊ ಇವಾಗ ನೋಡಿ ಈ ಹಸ್ತಾಕ್ಷರ್ ಸಬ್ಮಿಟ್ ಆಗಿದೆ. ಸಬ್ಮಿಟ್ ಆಗ್ತಿದ್ದಂಗೆನೆ ನಂಗೊಂದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಯ್ತು. ಸೊ ಅಪ್ಲಿಕೇಶನ್ ನಂಬರ್ ಜನರೇಟ್ ಆದ್ಮೇಲೆ ಇದನ್ನ ಡೌನ್ಲೋಡ್ ಅಕ್ನಾಲೆಜ್ಮೆಂಟ್‌ಗೆ ಹೋಗಿ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಇವಾಗ ಡೌನ್ಲೋಡ್ ಅಕ್ನಾಲೆಜ್ ಏನೋ ಸ್ಟೇಟಸ್ ಏನಾಗಿದೆ, ಏನು ಅಂತ ನೋಡ್ಬೇಕು ಅಂತ ಹೇಳೋದಾದ್ರೆ, ಸೊ ಈ ನಂಬರ್‌ನ ಕಾಪಿ ಮಾಡಿ ನೀವು ಜಸ್ಟ್ ಮತ್ತೆ ಏನೋ ಬ್ಯಾಕ್ ಬಂದು ಇಲ್ಲಿ ನೀವು ಏನೋ ಸ್ಟೇಟಸ್‌ನ ನೋಡ್ಬೋದಾಗತ್ತೆ. ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗಿಲ್ಲಿ ರೆಫರೆನ್ಸ್ ನಂಬರ್‌ನ ಹಾಕೋಕ್ ಬರುತ್ತೆ. ಈ ಈ ರೆಫರೆನ್ಸ್ ನಂಬರ್ ಹಾಕಿ ಈ ರೆಫರೆನ್ಸ್ ನಂಬರ್ ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮ್ಗಿಲ್ಲಿ ನೋಡಿ ಸಬ್ಮಿಟ್ ಮಾಡೋಕೆ ನಿಮ್ಮ ವೋಟರ್ ಐಡಿಲಿ ರಿಕ್ವೆಸ್ಟ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.